ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಜಗತ್ ಪ್ರಸಿದ್ಧ ಅತೀ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರುವಂತಹ ಪುರಿ ಜಗನ್ನಾಥ ರಥಯಾತ್ರೆ, ಪುರಿ ಜಗನ್ನಾಥ ಉತ್ಸವ ಈಗ ಆರಂಭ ಆಗಿದೆ. ಆ ಭಕ್ತಿಯ ಅಲೆಯನ್ನು ನೋಡೋದೇ ಒಂದು ಖುಷಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಇದೆ, ದಯವಿಟ್ಟು ನೋಡ್ಕೊಂಡು ಬನ್ನಿ. ನೋಡಿ, ದಿ ವರ್ಲ್ಡ್ ಬಿಗ್ಗೆಸ್ಟ್ ಫೆಸ್ಟಿವಲ್ ಅಲ್ಲಿ RSS ಸ್ವಯಂ ಸೇವಕ ಸಂಘ ಇಲ್ಲಿ ಕೂಡ ಸೇವೆ ಮಾಡ್ತಾ ಇದೆ. RSS ಕಡೆಯಿಂದ ಜೈ ಜಗನ್ನಾಥ್. ಎಷ್ಟು ಜನಗಳು ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. RSS ದೇವರ ಸೇವೆಯಲ್ಲಿ ಯಾವತ್ತೂ ಮುಂದೆ ಇರ್ತೀವಿ ನಾವು. RSS ಜಗನ್ನಾಥ ಸ್ವಾಮಿಯ ಸೇವೆಗೆ ಲಕ್ಷಾಂತರ ಭಕ್ತರು ಸೇರುವಂತಹ ಈ ಒಂದು ಸಂದರ್ಭದಲ್ಲಿ ಸಾವಿರಾರು RSS ಸ್ವಯಂ ಸೇವಕರು ಯಾವುದೇ ಪ್ರಚಾರ ಇಲ್ಲದೆ, ಯಾವುದೇ ಪ್ರಚಾರದ ಆಸೆ ಇಲ್ಲದೆ ಅಲ್ಲಿಯ ಜನಸಂದಣಿಯನ್ನು ನಿಯಂತ್ರಿಸೋದಕ್ಕೆ, ಯಾತ್ರಿಗರಿಗೆ ನೆರವಾಗೋದಕ್ಕೆ, ಆ ರಥಯಾತ್ರೆ ಸುಗಮವಾಗಿ ನಡೆಯೋದಕ್ಕೆ ತಮ್ಮ ಪಾಲಿನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಿನ ಬೆಳಗಾದ್ರೆ RSS ಬಗ್ಗೆ ಜಪವನ್ನ ಮಾಡುವಂತಹ, ಅಪಪ್ರಚಾರವನ್ನು ಮಾಡುವಂತಹ ಪ್ರಿಯಾಂಕ ಖರ್ಗೆ ಅವರು ದಯವಿಟ್ಟು ಇದನ್ನು ನೋಡಲೇಬೇಕು. ಆ ಭಕ್ತ ಸಾಗರ, ಆ ಭಕ್ತಿ, ಅಲ್ಲಿ ಪ್ರಚಾರವನ್ನಲ್ಲ ಸೇವೆಯನ್ನೇ ತಮ್ಮ ಧ್ಯೇಯವಾಗಿಸಿಕೊಂಡಿರುವಂತಹ RSS ಈ ನಿಸ್ವಾರ್ಥ ಸೇವೆನೇ RSSನ ದೊಡ್ಡ ಶಕ್ತಿ. ಅಪಪ್ರಚಾರಕ್ಕಿಂತ ಅವರ ಕೆಲಸನೇ ಜೋರಾಗಿ ಮಾತಾಡತ್ತೆ. ಹೌದು ಅಲ್ವೋ ಪ್ರಿಯಾಂಕ ಖರ್ಗೆ ಅವರೇ? ಬಟ್ ನೀವೇನು ಮಾಡಿಬಿಟ್ರಿ? ಕೊಟ್ಟಿರೋ ಖಾತೆಯನ್ನ ನಿಭಾಯಿಸೋದಕ್ಕಾಗದೆ, ತಮ್ಮ ಜಿಲ್ಲೆಯನ್ನೇ ನೋಡ್ಕೊಳ್ಳೋದಕ್ಕಾಗದೆ, ಪ್ರತಿದಿನ RSS, ರಾಮ ಮಂದಿರ ದೇಣಿಗೆ, ಮೋದಿಜಿ, ಹೀಗೆ ದೊಡ್ಡ ದೊಡ್ಡ ವಿಚಾರಗಳನ್ನ ಇಷ್ಟು ದಿನ ಮಾತಾಡಿದ್ದೇ ಬಂತಲ್ವಾ? ಕಲಬುರ್ಗಿ ಜೈಲಿಂದ 3 ಜನ ತಪ್ಪಿಸ್ಕೊಂಡು ಹೋದ್ರು. ಅದಾದ ನಂತರ ಪ್ರಿಯಾಂಕ ಖರ್ಗೆ ಅವರು ಎಲ್ಲಿದ್ದಾರೆ? ಕಾಣಿಸ್ತಾನೆ ಇಲ್ಲಪ್ಪ. ಈ ಬಾರಿ ಮೈಕ್ ಮುಂದೆ ಬಂದು ನಿಂತಾಗ RSS ಬಗ್ಗೆ ಮಾತಾಡೋ ಮೊದಲು, ಮೋದಿಜಿ ಬಗ್ಗೆ ಮಾತಾಡೋ ಮೊದಲು ತಮ್ಮ ಫೇಲ್ಯೂರ್ ಬಗ್ಗೆ ಪ್ರಶ್ನೆ ಬರುತ್ತೆ ಅನ್ನುವಂಥದ್ದು ಅವರಿಗೂ ಗೊತ್ತು. ಅದಕ್ಕೆ ಬರ್ತಾ ಇಲ್ಲ ಅಲ್ವಾ ಪ್ರಿಯಾಂಕ ಖರ್ಗೆ ಅವರೇ? ವೀಕ್ಷಕರ, 3 ಜನ ಖೈದಿಗಳು, ಸಂತೋಷ್ ಬಸಪ್ಪ, ಮಸ್ತನ್ ಮಣಿಕಪ್ಪ, ಸಾಗರ್ ಭೀಮರಾವ್, ಇವರು ಜೈಲಿಂದ ಹೆಂಗೆ ಎಸ್ಕೇಪ್ ಆದ್ರು ಗೊತ್ತಾ? ಒಂಥರ ಸಿನಿಮಾ ಸ್ಟೈಲಲ್ಲೇ ಪ್ಲ್ಯಾನ್ ಮಾಡಿದ್ರು. ಅವರ ಬ್ಯಾರಕ್ ಪಕ್ಕದಲ್ಲೇ ಏನೋ ಒಂದು ಕಾಮಗಾರಿ ನಡೀತಾ ಇತ್ತಂತೆ. ಅಲ್ಲಿಂದ ಒಂದಷ್ಟು ಕಬ್ಬಿಣ ಕತ್ತರಿಸುವಂಥ ಬ್ಲೇಡ್ಗಳನ್ನು ಹೇಗೋ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರಂತೆ. ಅಲ್ಲಿ ನಾನೇನು ಗೊತ್ತಿಲ್ಲ, ಅಥವಾ ಯಾರಾದರೂ ಸಹಾಯ ಮಾಡ್ತಾ ಇದ್ರು ಅದು ಗೊತ್ತಿಲ್ಲ. ಸೊ ಈ 3 ಒಟ್ಟಿಗೆ ಇದ್ರು ಬ್ಯಾರಕ್ ನಂಬರ್ 5 ಅಲ್ಲಿ. ಒಂದಿನ ಅಲ್ಲ, 2 ದಿನ ಅಲ್ಲ, ಒಂದಷ್ಟು ದಿನಗಳಿಂದ ಇವರು ಸ್ವಲ್ಪ ಸ್ವಲ್ಪ ಆ ಕಬ್ಬಿಣದ ಕಂಬಿ ಇದೆಯಲ್ವಾ, ಅದನ್ನು ಕತ್ತರಿಸೋದಕ್ಕೆ ಶುರು ಮಾಡಿದ್ರಂತೆ. ಇಷ್ಟೆಲ್ಲ ದಿನ ಈ ಕೆಲಸ ನಡೀತಾ ಇದ್ರು ಕೂಡ ಜೈಲು ಸಿಬ್ಬಂದಿಗಳಿಗೆ ಇದರ ಐಡಿಯಾನೇ ಇರಲಿಲ್ಲ, ಸುಳಿವೇ ಸಿಕ್ಕಿರಲಿಲ್ಲ. ಕೊನೆಗೆ ಜುಲೈ 14ನೇ ತಾರೀಕು ಬೆಳಗಿನ ಜಾವ ಸುಮಾರು 3 ರಿಂದ 4 ಗಂಟೆ ನಡುವೆ ತಪ್ಪಿಸ್ಕೊಳ್ಳೋದಕ್ಕೆ ಇವರು ಮುಹೂರ್ತವನ್ನು ಫಿಕ್ಸ್ ಮಾಡ್ಕೊಳ್ತಾರೆ. ಆಮೇಲೆ ಏನು ಮಾಡ್ತಾರೆ? ಜೈಲಿನ ಕಾಂಪೌಂಡ್ ಸುಮಾರು 25 ಅಡಿ ಎತ್ತರ ಇದೆಯಲ್ವಾ, ತಾವು ಬಳಸ್ತಾ ಇದ್ದಂಥ ಈ ಬೆಡ್ಶೀಟು, ಬಟ್ಟೆ ಎಲ್ಲವನ್ನ ಕಟ್ಟಿ ಒಂದು ಉದ್ದದ ಹಗ್ಗವನ್ನು ಮಾಡ್ಕೊಳ್ತಾರೆ. ಆಮೇಲೆ ಅಲ್ಲಿ ಕಾಮಗಾರಿಗೆ ಅಂತ ಇಟ್ಟಿದ್ದಂತಹ ಏಣಿಯನ್ನ ಬಳಸ್ಕೊಂಡು ಅರ್ಧದಷ್ಟು ಮೇಲಕ್ಕೆ ಹತ್ತಾರೆ. ಅದಾದ ನಂತರ ಆ ಹಗ್ಗದ ಸಹಾಯದಿಂದ ಗೋಡೆಯನ್ನ ದಾಡ್ತಾರೆ. ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಆ ಗೋಡೆಯ ಮೇಲಿದ್ದಂತಹ ವಿದ್ಯುತ್ ತಂತಿಗೆ ಇವ್ರು ಹೋಗುವಂತ ಸಮಯದಲ್ಲಿ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಯಾಕೆ ಕಟ್ಟಾಗಿತ್ತು, ಯಾರು ಕಟ್ ಮಾಡಿದ್ರು ಗೊತ್ತಿಲ್ಲ. ಸೊ 3 ಜೈಲಿಂದ ಪರಾರಿ ಆಗ್ತಾರೆ. ಬೆಳಗ್ಗೆ ವಿಚಾರ ಗೊತ್ತಾಗುತ್ತೆ, ಇಡೀ ಪೊಲೀಸ್ ಇಲಾಖೆ ಅಲರ್ಟ್ ಆಗುತ್ತೆ, ರಾಜ್ಯಾದ್ಯಂತ ಶೋಧ ಕಾರ್ಯಾಚರಣೆ ಆರಂಭ ಮಾಡ್ತಾರೆ. ಇದರಲ್ಲಿ ಸಂತೋಷ್ ಬಸಪ್ಪ ಆತ ಸಿಕ್ಕಿ ಬೀಳ್ತಾನೆ, ಇನ್ನು ಉಳಿದ 2 ಸಿಕ್ಕಿಲ್ಲ. ಹುಡುಕಾಟ ಮುಂದುವರಿತಾ ಇದೆ. ಆದ್ರೂ ಆ ಜೈಲಲ್ಲಿ ಒಂದು ನಿರ್ಲಕ್ಷ್ಯದ ವಾತಾವರಣ ಅಂತೂ ಒಂದು ಮಟ್ಟಿಗೆ ಕಾಣಿಸ್ತಾ ಇದೆ. ಹೌದಲ್ವೋ? ಬಟ್ ಯಾಕೆ ಹೀಗಾಯಿತು ಪ್ರಿಯಾಂಕ ಖರ್ಗೆ ಅವರೇ? ನಿಮ್ಮನ್ನೇ ಪ್ರಶ್ನೆ ಮಾಡಬೇಕಲ್ವಾ? ಇದಾದ ನಂತರ ಪ್ರಿಯಾಂಕ ಖರ್ಗೆ ಅವರು ಬಾಕಿ ಎಲ್ಲದಕ್ಕೂ ಮೀಡಿಯಾ ಮುಂದೆ ಬರೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದೆಲ್ಲ ಮಾಡ್ತಾರೆ. ಬಟ್ ಈ ಬಾರಿ ಈ ಜೈಲಿಂದ ತಪ್ಪಿಸ್ಕೊಂಡು ಹೋದ್ರಲ್ಲ, ಇದರ ಬಗ್ಗೆ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಏನಂತ ಹಾಕ್ತಾರೆ? ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಕೈದಿಗಳು ತಪ್ಪಿಸಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪಕ್ಕಾಗಿ ಸಂಬಂಧಿಸಿದ ಜಿಲ್ಲಾಧಿಕಾರಿ ಹಾಗೆ ಸಿಬ್ಬಂದಿಯನ್ನ ಅಮಾನತುಗೊಳಿಸಲಾಗಿದೆ. ತಪ್ಪಿಸಿಕೊಂಡಂತಹ ಕೈದಿಗಳ ಸೆರೆಗಾಗಿ ಪರಿಣಾಮಕಾರಿ ಕ್ರಮಗಳನ್ನು ಅನುಸರಿಸುವುದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಲಾಗಿತ್ತು. ಈಗ ಓರ್ವ ಕೈದಿಯನ್ನ ಸೆರೆ ಹಿಡಿಯಲಾಗಿದೆ.
ಅದಾದ ನಂತರ ತಾವು ಗೃಹ ಸಚಿವರಾದ ಮೇಲೆ ಏನೆಲ್ಲ ಮಾಡಿದೀನಿ ಅನ್ನುವಂಥದ್ದನ್ನು ಬರ್ಕೊಂಡು ಆಮೇಲೆ ಶುರು ಮಾಡ್ತಾರೆ. ಏನಂತ, ಟೀಕೆಗಳಿಗೆ ಬಾಯಿ ತೆರೆದು ಕುಳಿತಿರುವ ಬಿಜೆಪಿ ನಾಯಕರು ಒಮ್ಮೆ ತಮ್ಮ ಅವಧಿಯಲ್ಲಿ ರಾಜ್ಯದ ಜೈಲುಗಳ ಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನ ಅವಲೋಕನ ಮಾಡಿಕೊಂಡರೆ ಒಳಿತು, ಹೀಗೆ ಹೇಳಿ ಉದಾಹರಣೆಯನ್ನೆಲ್ಲ ಕೊಡ್ತಾರೆ. ಆಮೇಲೆ ಕೊನೆಗೆ ಇದು ಬಿಜೆಪಿ ಸರ್ಕಾರದ ವೈಫಲ್ಯ ಎಂಬುದನ್ನು ಒಪ್ಪಿಕೊಳ್ಳುತ್ತಾರಾ? ಅಲ್ಲ ಪ್ರಿಯಾಂಕ ಖರ್ಗೆ ಅವರೇ, ಕರೆಕ್ಟ್ ಬಿಡಿ, ನೀವು ಹೇಳಿದ್ದನ್ನೇ ಒಪ್ಕೊಳ್ಳೋಣ, ಬಿಜೆಪಿ ಸರಿ ಮಾಡಲಿಲ್ಲ. ಅದಕ್ಕೆ ಅಲ್ಲವೇ ಕರ್ನಾಟಕದ ಜನ ನಿಮ್ಮನ್ನ ವೋಟ್ ಮಾಡಿ ಗೆಲ್ಸಿದ್ದು, ನಿಮಗೆ ವೋಟ್ ಹಾಕಿದ ಅದಕ್ಕೆ ಅಲ್ವಾ? ಬಿಜೆಪಿ ಸರಿ ಇರಲಿಲ್ಲ ಅಂತಾನೆ ಇಟ್ಕೊಳ್ಳೋಣ, ಅದಕ್ಕೆ ಅಲ್ವಾ ನಿಮ್ಮನ್ನ ಇವತ್ತು ಗೃಹ ಸಚಿವರಾಗಿ ತಂದು ಕೂರಿಸಿರುವಂಥದ್ದು. ನೀವೇನ್ ಸರ್ ಮಾಡ್ತಾ ಇದ್ದೀರಾ? ಅವ್ರು ಏನು ಮಾಡಿದ್ರು ಆಯ್ತು, ಅದು ಪಾಸ್ಟ್. ಈಗ ಅದೇ ಜಾಗದಲ್ಲಿ ನೀವು ಬಂದು ಕೂತಿದ್ದೀರಲ್ವಾ, ಪ್ರೆಸೆಂಟ್ ಏನ್ ನಡೀತಾ ಇದೆ ಅದು ಮೊದಲು ಮಾತಾಡಿ. RSSಗೆ ಕೊಡುವಷ್ಟು ಸಮಯ ನಿಮ್ಮ ಇಲಾಖೆಗೆ ಕೊಟ್ಟಿದ್ರೆ ಹೀಗೆಲ್ಲ ಆಗ್ತಾ ಇರಲಿಲ್ವಾ? ಇಡೀ ದೇಶದಲ್ಲಿ ಏನಾದರೂ ಸಮಸ್ಯೆ ಆದರೂ ಮೋದಿಜಿ ಏನು ಮಾಡ್ತಾ ಇದ್ದಾರೆ, ಮೋದಿಜಿಗೆ ಸರಿ ಮಾಡೋದಕ್ಕಾಗಲ್ವಾ, ಅವ್ರು ರಾಜೀನಾಮೆ ಕೊಡಲಿ, ಇವ್ರು ರಾಜೀನಾಮೆ ಕೊಡಲಿ, ಈ ರೀತಿ ಮಾತಾಡ್ತೀರಾ? ನಿಮಗೆ ಇಷ್ಟು ಚಿಕ್ಕ ಜವಾಬ್ದಾರಿಯನ್ನು ಕೂಡ ಹಾಗಾದರೆ ನಿರ್ವಹಿಸೋದಕ್ಕೆ ಆಗ್ತಾ ಇಲ್ವಾ? ಮೈಕ್ ಮುಂದೆ RSS ಬಗ್ಗೆ ಮಾತಾಡುವಷ್ಟು, ಮೋದಿಜಿ ಬಗ್ಗೆ ಮಾತಾಡುವಷ್ಟು ಸುಲಭ ಅಲ್ವಾ ಖಾತೆಯನ್ನು ನಿರ್ವಹಿಸುವಂಥದ್ದು? ನಾನು ಸುಮ್ಮನೆ ಪ್ರಿಯಾಂಕ ಖರ್ಗೆ ಅವರ ಈ ಪೋಸ್ಟಿನ ಕಮೆಂಟ್ಸನ್ನು ನೋಡ್ತಾ ಇದ್ದೆ. ಜನ ಎಷ್ಟು ವೆರೈಟಿ ಆಗಿ ಉಗಿದಿದ್ದಾರೆ ಅಂತಂದರೆ ಕೆಲವನ್ನ ನಿಮಗೆ ನಾನು ಓದ್ತಾ ಹೋಗ್ತೀನಿ. ಒಬ್ರು ಹಾಕ್ತಾರೆ, ಅದು ಹೇಗಾಗುತ್ತೆ, ಯಾರೋ ನೀಟ್ ಪರೀಕ್ಷೆ ಪೇಪರ್ ಲೀಕ್ ಮಾಡೋದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳೋದಾದರೆ ಇದಕ್ಕೂ ನೀವೇ ರಾಜೀನಾಮೆನ ಕೊಡಬೇಕಲ್ವಾ? ಇನ್ನೂ ಒಬ್ರು ಬರೀತಾರೆ, ಹೌದು ಸರ್, ಖಂಡಿತ ಇದಕ್ಕೆ ನೀವು ಕಾರಣ ಅಲ್ಲ, RSS ನೋಂದಣಿ ಆಗಿದ್ದಿದ್ರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ. ಮೊದಲು RSS ನೋಂದಣಿ ಆಗಬೇಕು, ನೀವು ಯಾವಾಗಲೂ ಆ ಕಡೆನೇ ಗಮನವನ್ನು ಕೊಡಿ. ಆಮೇಲೆ ಇನ್ನೊಬ್ರು ಬರೆದಿದ್ದಾರೆ, ನಿಮಗೆ ಜನ ಏನು ಪ್ರಶ್ನೆ ಕೇಳಿದ್ದಾರೆ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡೋದನ್ನ ಕಲಿಬೇಕು, ಅದು ಬಿಟ್ಟು ಬಿಜೆಪಿ ಸರ್ಕಾರ ಇದ್ದಾಗ ಏನು ಮಾಡಿತ್ತು, ಅಮಿತ್ ಶಾಜಿ ಅವರು ಏನು ಕ್ರಮವನ್ನು ಕೈಗೊಂಡ್ರು, ಇದಲ್ಲ ನಿಮ್ಮ ಉತ್ತರ. ನೀವು ಗೃಹ ಮಂತ್ರಿ ಹುದ್ದೆಗೆ ಅರ್ಹ ವ್ಯಕ್ತಿ ಅಲ್ಲ. ಮೊದಲು ಪ್ರಿಯಾಂಕ್ ಖರ್ಗೆ ಹಾಗೆ BK ಹರಿಪ್ರಸಾದ್ ಅವರು ಇನ್ನೊಬ್ಬರ ಬಗ್ಗೆ ಹೀಯಾಳಿಸಿ ಮಾತನಾಡುವಂತಹ ಪ್ರವೃತ್ತಿಯನ್ನ ಬಿಡಿ. ನಿಮ್ಮ ಇಬ್ಬರಿಂದ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿ. ಈಗಲಾದರೂ ಪ್ರತಿಷ್ಠೆಯನ್ನ ಬಿಟ್ಟು ನಿಮ್ಮ ಜವಾಬ್ದಾರಿಯನ್ನ ಅರಿತು ಕೆಲಸವನ್ನ ಮಾಡಿ. ಬೇರೆ ಎಲ್ಲ ಕಾರಣಕ್ಕೆ ಮೋದಿ ಕಾರಣ, RSS ಕಾರಣ ಅನ್ನುವಂಥ ನೀವು ನಿಮ್ಮ ತವರು ಜಿಲ್ಲೆಯಲ್ಲಾಗುವಂಥ ಅನಾಹುತಕ್ಕೆ ನೀವು ಯಾಕೆ ರಾಜೀನಾಮೆಯನ್ನ ನೀಡಲ್ಲ? ಹೀಗೆ ಬಹಳಷ್ಟು ಸಲಹೆ, ಪ್ರಶ್ನೆ ಎಲ್ಲವೂ ಕೂಡ ಬಂದಿದೆ. ಎಲ್ಲ ಕಮೆಂಟ್ಸ್ಗಳನ್ನು ಯಾಕೆ ಓದಿದೆ ಅಂತಂದರೆ, ಒಬ್ಬ ಗೃಹ ಸಚಿವರಾಗಿ ಎಷ್ಟು ಅದ್ಭುತವಾಗಿ ಕೆಲಸವನ್ನ ಮಾಡಬಹುದು, ಆ್ಯಕ್ಚುಲಿ ಸಮರ್ಥರಿದ್ದೀರಾ. ಅದು ಬಿಟ್ಟು RSS ಜಪ ಮಾಡ್ತಾ ಇರುವಂಥದ್ದನ್ನ ಜನ ಹೇಗೆ ನೋಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಪ್ರಿಯಾಂಕ ಖರ್ಗೆ ಅವರು ಅರ್ಥ ಮಾಡ್ಕೊಳ್ಬೇಕು. ಅದರ ಅವಶ್ಯಕತೆ ಏನಿತ್ತು ಅಂತ. ಈಗ ಕೃಷ್ಣ ಬೈರೇಗೌಡ ಅವರು ತಮ್ಮ ಪಾಡಿಗೆ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ RSS ಇಲ್ಲ, ಮೋದಿಜಿ ಜಪ ಇಲ್ಲ, ಏನೂ ಇಲ್ಲ. ಜನ ಅವರನ್ನ ಪಕ್ಷ ಭೇದ ಮರೆತು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೋ ಇಲ್ವೋ? ಚೆನ್ನಾಗಿ ಮಾಡ್ತಾ ಇದ್ದಾರಪ್ಪ ಅಂತ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಿಮಗೆ ಗೊತ್ತು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದಂತಹ ಮೋಹನ್ ಭಾಗವತ್ ಜಿ ಅವರು ಇತ್ತೀಚೆಗೆ ಕರ್ನಾಟಕಕ್ಕೆ ಬಂದಿದ್ರು. ಪ್ರಿಯಾಂಕ ಖರ್ಗೆ ಅವರು ದಿನ ಬೆಳಗಾದ್ರೆ RSS ನೋಂದಣಿ ಆಗಿಲ್ಲ, RSS ದಾಖಲೆ ಕೊಡಿ, RSS ಬಾಲ ಬಿಚ್ಚಿದ್ರೆ ಸುಮ್ಮನೆ ಇರಲ್ಲ, ಆಮೇಲೆ ಅದೇನೋ ಪಿಕ್ಚರ್ ಅಭಿ ಬಾಕಿ ಹೇ, ಕಾನೂನು ಕ್ರಮವನ್ನು ಕೈಗೊಳ್ತೀನಿ ಬಿಡಲ್ಲ, ಹಾಗೆ ಹೀಗೆ ಅಂತ ಹೇಳೋರು. ಅದೇ ಅವರ ಪ್ರಕಾರ ಈ ರಿಜಿಸ್ಟರ್ ಆಗದ ಸಂಸ್ಥೆಯ ಮುಖ್ಯಸ್ಥರು ಕರ್ನಾಟಕಕ್ಕೆ ಬಂದಾಗ ಅಫ್ಕೋರ್ಸ್ ಫಸ್ಟ್ ಆಫ್ ಆಲ್ ಅವರಿಗೆ Z+ ಭದ್ರತೆ ಇದೆ. ಆದರೂ ಕರ್ನಾಟಕಕ್ಕೆ ಬರ್ತಾ ಇದ್ದ ಹಾಗೆ ಅವರಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿ ಕೊಡ್ಲಿಲ್ವೋ ಇಲ್ವೋ? ನೀವು ಕಲ್ಪಿಸಿ ಕೊಟ್ಟಿದ್ದೀರಾ? ಯಾಕೆ? RSS ನೋಂದಾಯಿತ ಸಂಸ್ಥೆ ಅಲ್ಲ, ಅವ್ರು ಏನೂ ಅಲ್ಲ ಅನ್ನೋ ಥರ ದಿನ ಬೆಳಗಾದ್ರೆ ಬೈಯುವಂಥ ನೀವು ಯಾಕೆ ಪೊಲೀಸ್ ಸೆಕ್ಯೂರಿಟಿಯನ್ನು ಕೊಡಬೇಕಾಗಿತ್ತು? ವೀಕ್ಷಕರೇ, ಕಾಂಗ್ರೆಸ್ಗೆ ಬಹುಶಃ ಒಂದು ಭಯ ಶುರು ಆಗಿಬಿಟ್ಟಿದೆ. ಏನು ಅಂತಂದ್ರೆ, RSS ಇವತ್ತು ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಅದು ಬಿಜೆಪಿ ಗೆಲುವಿಗೆ ಕೂಡ ಕಾರಣ ಆಗ್ತಾ ಇದೆ. ಇತ್ತೀಚಿನ ಉದಾಹರಣೆ ನಾವು ತಗೊಳ್ಳೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಈ ಬಾರಿ 200ಕ್ಕೂ ಹೆಚ್ಚು ಸ್ಥಾನವನ್ನ ಗೆದ್ದು ಅಧಿಕಾರಕ್ಕೆ ಏರಿದೆ ಅಂತಂದ್ರೆ ಅದರಲ್ಲಿ ಮೋದಿಜಿ ಹಾಗೆ ಅಮಿತ್ ಶಾಜಿ ಅವರ
ಆ ಒಂದು ಪಾತ್ರ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಗ್ರೌಂಡ್ ಲೆವೆಲಲ್ಲಿ RSS ಮಾಡಿದಂತಹ ಕೆಲಸ ಕೂಡ ನಾವು ಅಲ್ಲಗಳೆಯೋ ಹಾಗೆ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ RSS ಚಟುವಟಿಕೆ ಮಾಡುವಂಥದ್ದಷ್ಟು ಸುಲಭ ಇರಲಿಲ್ಲ. ನಿಮಗೊತ್ತು ಮಮತಾ ಬ್ಯಾನರ್ಜಿ ಹೇಗಿದ್ರು, ಆ TMC ಬೆದರಿಕೆ ಮಧ್ಯ RSS ಕೆಲಸವನ್ನ ಮಾಡಿತು. ಬಂಗಾಳದಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಕೇವಲ 530 ಶಾಖೆಗಳಿದ್ವು. ಪ್ರತಿದಿನ ನಡೆಯುವಂತಹ RSS ಶಾಖೆ ಸಂಖ್ಯೆಯನ್ನು ಅವರು 4300ಕ್ಕೆ ಹೆಚ್ಚಳ ಮಾಡ್ತಾರೆ. ನಿರಂತರವಾಗಿ 1 ವರ್ಷಗಳ ಕಾಲ ಗ್ರೌಂಡ್ ಅಲ್ಲಿ ಸಾವಿರಾರು RSS ಕಾರ್ಯಕರ್ತರು ಕೆಲಸವನ್ನ ಮಾಡ್ತಾರೆ. ಹಿಂದೂಗಳ ಉಳಿವಿಗೆ ಇದು ಕೊನೆಯ ಚುನಾವಣೆ ಅನ್ನುವಂಥ ಜಾಗೃತಿಯನ್ನು ಮೂಡಿಸ್ತಾ ಬರ್ತಾರೆ. ಬಂಗಾಳದ 294 ಕ್ಷೇತ್ರಗಳಲ್ಲಿ ಬರೋಬ್ಬರಿ 1,70,000 ಸಣ್ಣ ಸಣ್ಣ ಸಭೆಯನ್ನು ನಡೆಸ್ತಾರೆ. ಸಮಾವೇಶದ ಬದಲಾಗಿ ಮನೆ ಮನೆಗೆ ಭೇಟಿಯನ್ನು ಕೊಡ್ತಾರೆ, ದೇವಸ್ಥಾನಗಳ ಮೂಲಕ ಜಾಗೃತಿಯನ್ನು ಮೂಡಿಸ್ತಾರೆ. ಹಿಂದೂ ಸಂಗಮ ಹೆಸರಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮವನ್ನ ಮಾಡ್ತಾ ಹಿಂದೂ ಮತದಾರರನ್ನ ಒಗ್ಗೂಡಿಸ್ತಾ ಬರ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲೆಲ್ಲ ರಾಮನವಮಿ ಆಚರಣೆ ಮಾಡ್ತಾ ಇರಲಿಲ್ಲ. ಬಂಗಾಳದಲ್ಲಿ ದೊಡ್ಡ ಹಿಂದೂ ಆಚರಣೆ ಅಂತಂದ್ರೆ ಅಫ್ಕೋರ್ಸ್ ಅದು ದುರ್ಗಾ ಪೂಜೆ. RSS ಏನ್ ಮಾಡ್ತು, ರಾಮನವಮಿ ಆಚರಣೆಯನ್ನ ಮಾಡ್ತಾ ಮಾಡ್ತಾ ಹಿಂದೂಗಳನ್ನು ಒಗ್ಗೂಡಿಸಿದ್ರು. ಹಿಂದೂಗಳ ಮಾರಣ ಹೋಮಕ್ಕೆ ಬೇಸತ್ತಿದ್ದಂತಹ ಬಂಗಾಳದ 38 ಆಶ್ರಮಗಳು RSSನ ಈ ಹೋರಾಟಕ್ಕೆ ಕೈಯನ್ನು ಜೋಡಿಸ್ತಾರೆ. RSS ಜೊತೆಗೆ ಎಲ್ಲಾ ಮಠಗಳು ಸೇರಿ ಜಾಗೃತಿಯನ್ನು ಮೂಡಿಸ್ತಾ ಬರ್ತಾರೆ. ಹಾಗಾಗಿ ಬಂಗಾಳದಲ್ಲಿ ದಿನದಿಂದ ದಿನಕ್ಕೆ ಹಿಂದೂಗಳ ಒಗ್ಗಟ್ಟು ಜಾಸ್ತಿ ಆಗ್ತಾ ಹೋಯಿತು. ಸಂಘ ಪರಿವಾರ ಬಂಗಾಳದಲ್ಲಿ ಲಕ್ಷಾಂತರ ಹಿಂದೂ ಕುಟುಂಬಗಳನ್ನು ಭೇಟಿ ಮಾಡಿ ಹಿಂದೂ ನಾವೆಲ್ಲರೂ ಒಂದು ಅನ್ನುವಂತಹ ಸಂದೇಶವನ್ನ ಕೊಟ್ಟರು. ಹಾಗಾಗಿ RSSನ ಆ ಒಂದು ಕಾರ್ಯ ಏನಿದೆ ಅದು ಪಶ್ಚಿಮ ಬಂಗಾಳದಲ್ಲಿ BJPಯ ಕೈಯನ್ನ ಹಿಡಿತು. ಇನ್ನು ಬಿಹಾರ ಚುನಾವಣೆಯಲ್ಲೂ ಕೂಡ ಅಷ್ಟೇ. BJP ಗೆಲುವಿನ ಹಿಂದೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು RSS ಸ್ವಯಂ ಸೇವಕರ ಶಕ್ತಿ ಪರಿಶ್ರಮ ಇತ್ತು. ಮಿಷನ್ ತ್ರಿಶೂಲ್ ಮೂಲಕ 1 ಲಕ್ಷಕ್ಕೂ ಹೆಚ್ಚು ಸ್ವಯಂ ಸೇವಕರು ಬೂತ್ ಮಟ್ಟಕ್ಕೆ ಇಳಿದು ಬಿಹಾರದ ರಾಜಕೀಯ ಮ್ಯಾಪ್ ಅನ್ನು ನೇರವಾಗಿ ರೀಡ್ರಾ ಮಾಡಿದ್ರು. ಸಾವಿರಾರು ಕಾರ್ಯಕರ್ತರು ಸಣ್ಣ ಸಣ್ಣ ತಂಡಗಳಾಗಿ ಮನೆ ಮನೆಗೆ ತಲುಪ್ತಾರೆ, ಪ್ರತಿ ಬೂತ್ ಅನ್ನು ಕವರ್ ಮಾಡ್ತಾರೆ. ಇವೆಲ್ಲದರ ಮೂಲಕ ಬಿಹಾರದಲ್ಲೂ ಕೂಡ ಒಂದು ಅದ್ಭುತ ರಿಸಲ್ಟ್ಗೆ ಸಾಕ್ಷಿ ಆಗ್ತಾರೆ, BJP ಗೆಲುವಿಗೆ ಸಾಕ್ಷಿ ಆಗ್ತಾರೆ. ಹಾಗಾಗಿ ಬಹಳಷ್ಟು ರಾಜ್ಯಗಳಲ್ಲಿ ನೋಡಿದಾಗ RSS ಕಾರ್ಯ ಏನಿದೆ ಅದು BJPಗೆ ಪ್ಲಸ್ ಆಗ್ತಾ ಬಂದಿದೆ. ಸೊ RSSನ ಈ ಕಾರ್ಯವನ್ನ ನೋಡಿ ಇದು ಕರ್ನಾಟಕದಲ್ಲೂ ಕೂಡ ಆಗೋದು ಬೇಡ ಅನ್ನುವಂಥ ಭಯಕ್ಕೂ ಏನೋ ಗೊತ್ತಿಲ್ಲ, ಪ್ರಿಯಾಂಕ್ ಖರ್ಗೆ ಅವರನ್ನ ಮೇಲಿಂದ ಕಳುಹಿಸಿರೋ ಹಾಗೆ ಪ್ರತಿದಿನ RSS ಜಪ ಮಾಡ್ತಾರೆ, ಪ್ರತಿದಿನ ವಿರೋಧ ಮಾಡ್ತಾರೆ. ಬಟ್ ಯಾರು ಎಷ್ಟೇ ವಿರೋಧವನ್ನ ಮಾಡಿದ್ರು ಕೂಡ RSS ಯಾರಿಂದಾನೂ ಏನೂ ಮಾಡೋದಕ್ಕೆ ಆಗಲ್ಲ, ಆಗಿಲ್ಲ, ಆಗೋದು ಇಲ್ಲ. ನ್ಯಾಯಾಲಯಗಳೇ ನೋಂದಣಿ ಅವಶ್ಯಕತೆ ಇಲ್ಲ ಅಂತ ಹೇಳಿವೆ, ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರುವಾಗ, ಸಾರಿ ಸಾರಿ ಹೇಳ್ತಾ ಇರುವಾಗ ಇವರಿಗೆ ಅರ್ಥ ಆಗಲ್ಲ ಅಂತಂದ್ರೆ ಏನು ಮಾಡೋಣ? ಹೌದು ಅಲ್ವೋ? ನೀವು ಸಂಘವನ್ನ ಇಷ್ಟಪಡಬಹುದು, ಪಡೆದೂ ಇರಬಹುದು, ಅದು ನಿಮ್ಮ ಇಷ್ಟ, ಏನು ಮಾಡೋಕ್ಕಾಗಲ್ಲ. ಆದರೆ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಾಗ ಅವರ ಆ ಕೆಲಸಕ್ಕೆ ಉತ್ತರ ಇದೆಯಲ್ವಾ, ಅದನ್ನ ನಿಮ್ಮ ಕೆಲಸದಿಂದಾನೇ ಕೊಡಬೇಕೇ ವಿನಃ ಇಂಥ ಆರೋಪಗಳಿಂದ ಅಲ್ಲ. ಕೊನೆಗೆ ಒಂದು ಮಾತು, ಪ್ರಚಾರ, ನಿಮ್ಮ ಅಪಪ್ರಚಾರ ಇದೆಲ್ಲ ಒಂದಷ್ಟು ದಿನ ಬದುಕಬಹುದೋ ಏನೋ, ಆದರೆ ಆ ಸೇವೆ ಇದೆಯಲ್ವಾ ಅದು ಇತಿಹಾಸದಲ್ಲಿ ಯಾವತ್ತೂ ಕೂಡ ಉಳಿಯುತ್ತೆ. ಇದು RSSನ ಶಕ್ತಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.